ವಿಶ್ವವೇ ತನ್ನ ಉದ್ಧಾರ ಅದಕ್ಕೆ ನಿಜಕ್ಕೂ ಅವಶ್ಯಕ ಇದ್ರೆ, ಅನಿವಾರ್ಯವಾಗಿದ್ರೆ ವಿಶ್ವವೇ ಅನುಸರಿಸಬೇಕಾದ ಸಂಸ್ಕೃತಿ. ಭಾರತೀಯರ ಹೆಗ್ಗಳಿಕೆ ಏನು ಅಂತಂದ್ರೆ, ಅವರು ಏನೇ ಮಹತ್ವ ಕೊಟ್ಟು ಮಾಡಿದಾರೋ, ಯಾವುದ್ಯಾವುದನ್ನ ಇದು ಬಹಳ ಪ್ರಮುಖವಾದ ಜೀವನದಲ್ಲಿ ಅಂತ ಅಂದ್ಕೊಂಡು ಆರಿಸ್ಕೊಂಡಿದ್ದಾರೋ, ಅದು ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಸಂಸ್ಕೃತಿಯಾಗಲಿ, ಯಾವುದೇ ಆಗಲಿ, ಯಾವುದಕ್ಕೆ ಮಹತ್ವ ಕೊಟ್ಟಿದ್ದಾರೋ ಅವೆಲ್ಲವೂ ಕೂಡ ಯೂನಿವರ್ಸಲ್. ಕೇವಲ ತಮಗೆ ಅನ್ವಯಿಸುವಂತೆ, ವೈದಿಕ ಧರ್ಮ ಮಾರ್ಗ ಪರತರಿಗೆ ಮಾತ್ರ ಅದು ಅನ್ವಯಿಸುವಂತೆ, ವೇದಗಳನ್ನು ಒಪ್ಪದವರಿಗೆ ಅದು ಅನುಸರಿಸುವುದಿಲ್ಲ, ಹಿಂದೂ ಧರ್ಮವನ್ನು ಅನುಸರಿಸದವರಿಗೆ ಅದು ಅನ್ವಯಿಸುವುದಿಲ್ಲ. ಇಂಥ ಯಾವುದನ್ನೂ ಅವರು ಮಹತ್ವ ಕೊಟ್ಟು ಸ್ವೀಕರಿಸಿಲ್ಲ. ಅಂತಹದ್ದು ಅಲ್ಲಲ್ಲಿ ಬರುತ್ತೆ. ಅದನ್ನೆಲ್ಲ ಸ್ಮೃತಿ ಅಂತ ಹೇಳಿ ಕಾಲ ಕಾಲಕ್ಕೆ ಬದಲಾವಣೆಯಾಗಬಹುದಾದ ಚೌಕಟ್ಟಿನ ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ. ತಮ್ಮ ಧರ್ಮ ಅದು ಅಂತ ಪರಿಗಣಿಸೇ ಇಲ್ಲ. ಎರಡನೇ ಮಹತ್ವ, ಸೆಕೆಂಡರಿ ಪ್ಲೇಸ್ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಪ್ರೈಮರಿ ಪ್ಲೇಸ್ ಯಾವುದಕ್ಕೆ ಕೊಟ್ಟಿದ್ದಾರೆ? ಇಡೀ ವಿಶ್ವವೇ ಯಾವುದರಿಂದ ಉದ್ಧಾರವಾಗಬಹುದು ಅದನ್ನು ಮಾತ್ರ ಪ್ರಧಾನ ಅಂಶವಾಗಿ ಸ್ವೀಕರಿಸಿ ಅದಕ್ಕೆ ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ಸ್ವಾಮಿ ವಿವೇಕಾನಂದರು ಇದರ ಬಗ್ಗೆ ಅವರು ಬೆಳಕು ಚೆಲ್ಲಿದ ಹಾಗೆ ನನಗನ್ಸಿದ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಯಾರೂ ಬೆಳಕು ಚೆಲ್ಲಿಲ್ಲ. ವಿವೇಕಾನಂದರು ಹೇಳ್ತಾರೆ, ಇಡೀ ಮಾನವ ಜನಾಂಗಕ್ಕೆ ಅನ್ವಯಿಸುವಂತ, ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಎಲ್ಲರಿಗೂ ಅನ್ವಯಿಸುವಂತ ಒಂದು ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಮನುಷ್ಯನ ಗುರಿ ಏನು, ಅದನ್ನು ಅವನು ಸಾಧಿಸುವುದು ಹೇಗೆ. ಇದಕ್ಕಿಂತಲೂ ರೆಲೆವೆಂಟ್ ಸಬ್ಜೆಕ್ಟ್ ಯಾವುದಾದ್ರೂ ಮನುಷ್ಯನಿಗೆ ಯಾವುದಾದ್ರೂ ಕಾಲದಲ್ಲಿ ಇದೆಯಾ? ಭಾರತೀಯರ ಗುರಿ ಏನು ಅಂತ ಹೇಳಲಿಲ್ಲ ಅವರು. ಬ್ರಾಹ್ಮಣರ ಗುರಿ ಏನು, ವೇದಗಳನ್ನು ಒಪ್ಪುವವರ ಗುರಿ ಏನು, ಇದನ್ನು ಹೇಳಲೇ ಇಲ್ಲ. ಮನುಷ್ಯನ ಗುರಿ ಏನು? ಇಡೀ ಮಾನವ ಜನಾಂಗದಲ್ಲಿರುವ ಒಬ್ಬೊಬ್ಬ ಮನುಷ್ಯ, ಹಿಂದುವೋ, ಮುಸಲ್ಮಾನನೋ, ಪುರುಷನೋ, ಸ್ತ್ರೀಯೋ, ಯಾರೇ ಇರ್ಲಿ, ಎಲ್ಲೇ ಇರ್ಲಿ, ಒಬ್ಬೊಬ್ಬ ಮನುಷ್ಯನ ಗುರಿ ಏನು, ಅವನ ಜೀವನ ನಡೆಸಬೇಕಾದ ಹೇಗೆ, ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕು. ಒಬ್ಬರು ಚಕಾರ ಎತ್ತೋ ಹಾಗಿಲ್ಲ. ಅಂತ ಮಾತುಗಳಿವೆಲ್ಲ. ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಅವ್ರದೇ ಮಾತುಗಳನ್ನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಆಮೇಲೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಪ್ರತಿಯೊಬ್ಬ ಮನುಷ್ಯನು ದೈವತ್ವ ಮತ್ತು ಮನುಷ್ಯತ್ವಗಳ ಮಿಶ್ರಣ. ಹಾಗೆ ಪೆಟ್ರೋಲಿಯಂನಲ್ಲಿ ಪೆಟ್ರೋಲ್ ಬಚ್ಚಿಟ್ಕೊಂಡಿದೆ, ಬಾಕ್ಸೈಟ್, ಹ್ಯಾಮಟೈಟ್, ಬಾಕ್ಸೈಟ್ ನಲ್ಲಿ ಅಲ್ಯೂಮಿನಿಯಂ ಬಚ್ಚಿಟ್ಕೊಂಡಿದೆ, ಮ್ಯಾಗ್ನೆಟೈಟ್ ಮತ್ತು ಹ್ಯಾಮಟೈಟ್ ನಲ್ಲಿ ಐರನ್ ಬಚ್ಚಿಟ್ಕೊಂಡಿದೆ, ಬೀಜದಲ್ಲಿ ಮರ ಹೇಗೆ ಬಚ್ಚಿಟ್ಕೊಂಡಿದೆ, ಪೆಟ್ರೋಲಿಯಂ ಓರ್ನಲ್ಲಿ ಪೆಟ್ರೋಲ್ ಹೇಗೆ ಬಚ್ಚಿಟ್ಕೊಂಡಿದೆ, ಹಾಗೆಯೇ ಓ ಮನುಷ್ಯನೇ, ಒಬ್ಬೊಬ್ಬ ಮನುಷ್ಯನಲ್ಲೂ ನೆನ್ಪಿಟ್ಕೋ. ಅದಕ್ಕೋಸ್ಕರವೇ ಶಂಕರಾಚಾರ್ಯರು ಮನುಷ್ಯ ಜನ್ಮದ ಮಹಿಮೆಯನ್ನು ಇಷ್ಟೊಂದು ಹೊಗಳಿದ್ದು. ನಿನ್ನಲ್ಲಿ ಒಬ್ಬ ದೇವತೆ, ಯಾರನ್ನು ನೀನು ವಿಷ್ಣು ಅಂತ ಕರಿತೀಯೋ, ಶಿವ ಅಂತ ಕರಿತೀಯೋ, ಅಥವಾ ಪರಬ್ರಹ್ಮ, ವೇದಾಂತದ ಪರಬ್ರಹ್ಮ ಅಂತ ಕರಿತೀಯೋ, ಕಠೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮ ಹೇಳುದು ಇದನ್ನೇ, ನಚಿಕೇತ ಇದನ್ನೆಲ್ಲ ನೀನು ಅನುಸರಿಸ್ಕೊಂಡು ಹೋದ್ರೆ ನಿನಗೊಂದು ಪದವಿ ಸಿಗುತ್ತೆ. ಯಾವ್ದು ಗೊತ್ತಾ? ತದ್ ವಿಷ್ಣು ಪರಮಂ ಪದಂ, ವಿಷ್ಣುವಿನ ಪರಮ ಪದ ನಿನಗೆ ಸಿಗುತ್ತದೆ. ಅದು ನಚಿಕೇತ ಇಡೀ ಮನುಷ್ಯ ಜನಾಂಗದ ಪ್ರತಿನಿಧಿ ಅವನು. ಹಾಗೆ ಅರ್ಜುನ ಮಾನವ ಜನಾಂಗದ ಪ್ರತಿನಿಧಿಯಾಗಿ ಮುಂದೆ ನಿಂತ್ಕೊಳ್ತಾನೆ ಕೃಷ್ಣನ ಮುಂದೆ. ಹಾಗೆ ಉಪನಿಷತ್ತುಗಳಲ್ಲಿ ಬರುವ ಒಬ್ಬೊಬ್ಬ ಶಿಷ್ಯನು ಮನುಷ್ಯ ಜನಾಂಗದ ಪ್ರತಿನಿಧಿ, ಒಬ್ಬೊಬ್ಬ ಗುರುವು ಕೂಡ ಇಡೀ ಮಾನವ ಜನಾಂಗದ ಉದ್ಧಾರಕ್ಕೆ ಹೇಳ್ತಾ ಇರ್ತಕ್ಕಂಥ ಮಾತುಗಳೇ. ಮನುಷ್ಯನಾಗಿಯೇ ಟ್ರೀಟ್ ಮಾಡಿರೋದಲ್ಲ ಎಲ್ಲರನ್ನು. ದೇ ಆರ್ ನಾಟ್ ಕಟ್ ಇನ್ ಟು ರೇಸಸ್, ನ್ಯಾಷನಾಲಿಟೀಸ್, ಕ್ರೀಡ್ಸ್. ಆ ಥರದ್ದು ಇಲ್ವೇ ಇಲ್ಲ. ಆ ಅರ್ಥದಲ್ಲಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿ ಮನುಷ್ಯನೂ ಕೂಡ ಅಂತರ್ಗತದಲ್ಲಿ ತನ್ನ ಒಳಗಡೆ ದೇವತ್ವವನ್ನು ಇಟ್ಕೊಂಡೇ ಇದ್ದಾನೆ, ನಿರಂತರ ಇಟ್ಕೊಂಡಿದ್ದಾನೆ. ಮಾನವ ಜನ್ಮ ಬಂದು ಮೊದಲನೇ ದಿನ ಚಿಂಪಾಂಜಿಯಿಂದ ಮನುಷ್ಯ ಆಗಿದ್ದಾನೆ ಅಂತ ಒಪ್ಕೊಳ್ಳೋಣ ಫಾರ್ ಎ ಮೊಮೆಂಟ್. ಆವತ್ತೇ ಅವರಲ್ಲಿ ದೈವತ್ವ ಇದೆ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಜೀವನದ ಗುರಿ ಏನು? ಆ ಡಿವಿನಿಟಿ ಏನಿದೆಯಲ್ಲ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸಿ ಅದರ ಆನಂದವನ್ನ, ಅದರ ಭವ್ಯತೆಯನ್ನ, ಅದರ ಪ್ರಯೋಜನವನ್ನ ಅನುಭವಿಸುವುದು, ಅದರ ಪ್ರಯೋಜನ ಪಡ್ಕೊಳ್ಳೋದು. ಅದರ ಭವ್ಯತೆ, ಅದರ ಎಷ್ಟು ಗ್ಲೋರಿ ಇದೆ, ಎಷ್ಟು ಗ್ಲೋರಿಯಸ್, ಏನು ಮಹಿಮೆ ಇದೆ ಆ ದೇವತ್ವಕ್ಕೆ. ಓ, ಆ ದೇವರು ಅಷ್ಟು ದೊಡ್ಡವರು, ದುರ್ಗೆ ಇಷ್ಟು ದೊಡ್ಡವಳು, ರಾಮ ಇಷ್ಟು ದೊಡ್ಡವನು, ನೀನೇನ್ ಕಡಿಮೆ, ನಿನ್ನಲ್ಲೇನು ಇರ್ಲಿಲ್ವಾ? ಅದಿಂದ ಒಳಗಡೆ ಇರೋ ದೇವತ್ವವನ್ನು ಜಾಗೃತಗೊಳಿಸ್ಕೊ. ದಿ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಹೇಗೆ ಮಾಡ್ತೀಯಾ? ಇಲ್ಲ ನೋಡಿ, ಇನ್ನು ಅದ್ಭುತವಾದ ವಿಚಾರ ಹೇಳ್ತಾರೆ. ಹೇಗೆ ಮಾಡ್ತೀಯಾ? ಮನುಷ್ಯನೇ, ನೀನು ಅಂತ ನಿನ್ನಲ್ಲಿ ಕರಿತೀಯಲ್ಲ, ನಿನ್ನಲ್ಲಿ ಏನೇನಿದೆ?
ನಿನಗೊಂದು ಶರೀರ ಇದೆ, ನಿನಗೊಂದು ಹೃದಯ, ಭಾವಿಸುವ ಹೃದಯ ಇದೆ, ನಿನಗೊಂದು ಚಿಂತಿಸುವ ಬುದ್ಧಿ ಇದೆ, ನಿನಗೊಂದು ಯೋಚಿಸುವ ಒಂದು ಮನಸ್ಸು ಅನ್ನುವಂಥದ್ದಿದೆ. ಈ 4 ನಿನ್ನಲ್ಲಿರ್ತಕ್ಕಂಥ ಅದ್ಭುತವಾದ ಶಕ್ತಿಗಳು. ಶರೀರ ಒಂದು ಅದ್ಭುತವಾದ ಶಕ್ತಿ. ಕೇವಲ ಶರೀರವನ್ನು ಉಪಯೋಗಿಸಿಕೊಂಡು ಅಲೆಕ್ಸಾಂಡರ್ ಇತ್ಯಾದಿಗಳೆಲ್ಲ ಕೂಡ ಚಕ್ರವರ್ತಿಗಳೇ ಆಗ್ಬಿಟ್ರು, ಇತಿಹಾಸವನ್ನು ಬರೆದ್ಬಿಟ್ರು ಕೇವಲ ಶಾರೀರಿಕ ಶಕ್ತಿಯ ಮೇಲೆ, ತೋಳ್ಬಲದ ಮೇಲೆ, ಬಾಹುಬಲದ ಮೇಲೆ. ಆಮೇಲೆ ಏನಿದೆ, ಅದ್ಭುತವಾಗಿ ಭಾವಿಸುವ ಹೃದಯ ಇದೆ. ರಾಮಾಯಣವನ್ನು ಬರೆದವನು, ಮಹಾಭಾರತವನ್ನು ಬರೆದವನು, ಭಾಗವತ, ಕಾಳಿದಾಸ, ಇವರೆಲ್ಲರೂ ಕೂಡ ಅದ್ಭುತವಾದ ಭಾವಿಸುವ ಶಕ್ತಿಯನ್ನು ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ರಿಫೈನ್ ಮಾಡಿ ಏನೇನೋ ಆಗ್ಬಿಟ್ರು. ಇನ್ನೊಂದು ಚಿಂತಿಸುವ ಒಂದು ಬುದ್ಧಿ ಇದೆ. ವಿಜ್ಞಾನಿಗಳು, ನೋಬೆಲ್ ವಿಜೇತರು ಭೂಲೋಕವನ್ನು ಸ್ವರ್ಗಲೋಕವನ್ನಾಗಿ ಮಾಡಿಬಿಟ್ರು ಅದ್ಭುತವಾದ ತಮ್ಮ ಧೀಶಕ್ತಿಯಿಂದ, ಬುದ್ಧಿಶಕ್ತಿಯಿಂದ. ಮತ್ತೆ ಇನ್ನೊಂದೇನಿದೆ, ಮನಸ್ಸು ಅನ್ನೋದಿದೆ. ಅದಕ್ಕೆ ನೀನು ಡಿಸಿಪ್ಲಿನ್ ಕೊಟ್ರೆ ಏನೆಲ್ಲ ಶಕ್ತಿಗಳು ನಿನ್ನಲ್ಲಿ ಬರುತ್ತದೆ. ನಿನ್ನ ಹೊಕ್ಕಳ ಮೇಲೆ ನೀನು ಸಂಯಮ ಮಾಡಿದರೆ ಇಡೀ ಭೂಗರ್ಭ ಶಾಸ್ತ್ರ ನಿನ್ನದಾಗುತ್ತದೆ. ಹೋಲ್ ಸೈನ್ಸ್ ಆಫ್ ಜಿಯಾಲಜಿ ಮೇಲೆ ನಿನಗೆ ಮಾಸ್ಟರಿ ಬರುತ್ತೆ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ನಿನ್ನ ಕುತ್ತಿಗೆ ಮೇಲೆ ನೀನು ನಿನ್ನ ಮೈಂಡ್ ಅನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ, ಸಂಯಮ ಅನ್ನುವಂತಹ ಒಂದು ಸ್ಥಿತಿಯನ್ನು ಸಾಧಿಸಿದ್ರೆ, ಹೋಲ್ ಆಫ್ ಕಾಸ್ಮೋಸ್, ಇಡೀ ಜಗತ್ತಿನ ಕಾಸ್ಮೋಸ್, ಹೋಲ್ ಆಫ್ ಆಸ್ಟ್ರೋಫಿಸಿಕ್ಸ್, ಏನು ಸಂಪೂರ್ಣವಾಗಿ ಕಾಸ್ಮೋಸ್, ಎಲ್ಲ ಮಿಲ್ಕಿ ವೇಸ್, ಕಾನ್ಸ್ಟಲೇಷನ್ಸ್, ಸೂಪರ್ನೋವಾಸ್, ಇವೆಲ್ಲ ಕೂಡ ನಿನ್ನದಾಗುತ್ತದೆ. ಅದರ ಜ್ಞಾನ ನಿಂದು ಬರುತ್ತದೆ. ಮಹರ್ಷಿ ಪತಂಜಲಿ ಸ್ಪಷ್ಟವಾಗಿ ಹೇಳ್ತಾನೆ. ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ಮನುಷ್ಯನಿಗೆ? ಇವೆಲ್ಲ ಬರುವುದು ಯಾವಾಗ? ನಿನ್ನ ಒಳಗಡೆನೇ ಇರ್ತಕ್ಕಂಥ ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಭಾವಿಸುವ ಆ ಭಾವನೆಗಳ ಆಕರ, ಅದರ ಒಂದು ರೆಪಾಸಿಟರಿ, ಅದರ ಒಂದು ಸೋರ್ಸ್, ನಿನ್ನ ಶರೀರ. ಈ 4 ಮೊದಲು ನೀನೇನ್ ಮಾಡ್ಬೇಕು? ಡಿಸಿಪ್ಲಿನ್ ಮಾಡಬೇಕು, ಪ್ಯೂರಿಫೈ ಮಾಡಬೇಕು. ಆಮೇಲೆ ಅದನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢಭೂಮಿ. ಇದೇ ಮಹರ್ಷಿ ಪತಂಜಲಿ ಹೇಳ್ತಾನೆ. ಇದನ್ನು ಬೆಳೆಸ್ತಾ ಹೋಗ್ಬೇಕು ಈ 4. ಹಾಗೆ ಸತು ದೀರ್ಘಕಾಲ, ದೀರ್ಘಕಾಲಕ್ಕೆ ಅದನ್ನು ಬೆಳೆಸ್ತಾ ಹೋಗ್ಬೇಕು. ನಿರಂತರವಾಗಿ ನೈರಂತರ್ಯ ಸತ್ಕಾರ ಸೇವಿತು, ಸತ್ಕಾರ ಪೂರ್ವಕವಾಗಿ ಆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ದೃಢಭೂಮಿ ಬೆಳೆಸ್ಕೊಂಡು ಹೋದ್ರೆ ನಿನ್ನಲ್ಲಿ ಏನಾಗುತ್ತೆ? ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್ ಆಗುತ್ತಲ್ಲ, ಆ ಪೊಟೆನ್ಶಿಯಲ್ ಡಿವಿನಿಟಿ, ರಿಯಲ್ ಡಿವಿನಿಟಿ, ಎಕ್ಸ್ಪೀರಿಯನ್ಸಬಲ್ ಡಿವಿನಿಟಿ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಯುವರ್ ಡಿವಿನಿಟಿ ಎವ್ರಿ ಮೊಮೆಂಟ್, ಡಿವಿನಿಟಿ ಇನ್ ಎವ್ರಿ ಮೊಮೆಂಟ್ ಆಗ್ಬಿಡುತ್ತದೆ. ಇದನ್ನೇ ವಿವೇಕಾನಂದ ನಾನು ಹೇಳಿದ್ದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಅಂಡ್ ನೇಚರ್ ಇಂಟರ್ನಲ್. ಹೊರಗಡೆ ಇರ್ತಕ್ಕಂಥ ಪ್ರಕೃತಿ, ಒಳಗಡೆ ಇರ್ತಕ್ಕಂಥ ಪ್ರಕೃತಿಯನ್ನ ಕಂಟ್ರೋಲ್ ಮಾಡುವುದರ ಮೂಲಕ. ಹೌ? ಬೈ ನೋಯಿಂಗ್ ಹೂ ಯು ಆರ್. ಅದು ಜ್ಞಾನ ಮಾರ್ಗ, ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವಂತಹದ್ದು. ಬೈ ಎಂಟರಿಂಗ್ ಇನ್ ಟು ದಿ ಅನಾಲಿಸಿಸ್ ಇನ್ ಟು ಹೂ ಯು ಆರ್, ಬೈ ರಿಫೈನಿಂಗ್ ಯುವರ್ ಎಮೋಷನ್ಸ್, ಡೆವಲಪಿಂಗ್ ಇಟ್, ರೈಪನಿಂಗ್ ಇಟ್ ಇನ್ ಟು ಲವ್ ಅಂಡ್ ಮೇಕಿಂಗ್ ಇಟ್ ಫ್ಲೋ ಟುವರ್ಡ್ಸ್ ಇನ್ಫಿನಿಟಿ. ಭಗವಂತನ ಕಡೆಗೆ ನಿನ್ನ ದಿವ್ಯವಾದ ಶುದ್ಧವಾದ ಆ ಭಾವನೆಗಳನ್ನೆಲ್ಲ ಹರಿಸುವುದರ ಮೂಲಕ. ಇದೇ ಭಕ್ತಿಯೋಗ. ನಿನ್ನ ಮನಸ್ಸನ್ನು ಏಕಾಗ್ರ ಮಾಡಿ ಸಂಯಮ ಮಾಡುವ ಯೋಗ್ಯತೆ ಅದು ಪಡೆದುಕೊಂಡು, ಹೊಕ್ಕಳಿನಲ್ಲೋ ಕುತ್ತಿಗೆಯಲ್ಲೋ ಎಲ್ಲೋ ಒಂದ್ ಕಡೆ ನೀನು ಬಯಸಿದ ಕಡೆ ಅದು ಸಂಯಮ ಮಾಡುವ ಸ್ಥಿತಿಯನ್ನ, ಆ ಸ್ಥಿತಿಗೆ ನೀನು ತಲುಪುವುದರ ಮೂಲಕ. 4ನೇದು, ನಿನ್ನ ಶರೀರವನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಶ್ರಮ ಪಡುತ್ತಾ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತು. ಒಂದು ಕ್ಷಣವೂ ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ. ಆದರೂ ಕೂಡ ಬಹುಜನ ಹಿತಾಯ ಬಹುಜನ ಸುಖಾಯ, ನಿನ್ನನ್ನೇ ಕರ್ಮಯೋಗದಲ್ಲಿ ತೊಡಗಿಸ್ಕೊಳ್ತಾ, ನಿನಗೆ ಕೊಟ್ಟಿದ್ದಾನಲ್ಲ ಪರಮಾತ್ಮ 4 ಶಕ್ತಿಗಳು. ಆ 4 ಶಕ್ತಿಗಳನ್ನು ಸಬ್ಲೈಮ್ ಮಾಡ್ತಾ, ರಿಫೈನ್ ಮಾಡ್ತಾ, ಡೆವಲಪ್ ಮಾಡ್ಕೊಳ್ತಾ ನೀನೇನಾಗ್ತೀಯಾ? ನೀನು ಒಬ್ಬ ಡಿವೈನ್ ಆಗ್ತೀಯಾ. ತದ್ವಿಷ್ಣು ಪರಮಂ ಪದಂ. ಡೂ ದಿಸ್ ಐದರ್ ಬೈ ಸೆಲ್ಫ್ ಅನಾಲಿಸಿಸ್, ಆರ್ ಬೈ ಕಾನ್ಸಂಟ್ರೇಟಿಂಗ್ ಯುವರ್ ಮೈಂಡ್, ಆರ್ ಬೈ ರಿಫೈನಿಂಗ್ ಯುವರ್ ಎಮೋಷನ್ಸ್, ಆರ್ ಬೈ ಇಂಡಲ್ಜಿಂಗ್ ಇನ್ ಆರ್ ಎಂಟರಿಂಗ್ ಇನ್ ಟು ಸೆಲ್ಫ್ಲೆಸ್ ಸರ್ವಿಸ್ ಅಂಡ್ ಬಿ ಫ್ರೀ. ಇನ್ನು ಮುಂದೆ ನೀನು ಮುಕ್ತ. ಮುಕ್ತ ಅಂದ್ರೆ ಏನು ಗೊತ್ತಾ? ಸಂಪೂರ್ಣವಾಗಿ ಹೊರಗಡೆ ನೇಚರ್ ಮೇಲೆ, ಒಳಗಡೆ ನೇಚರ್ ನಲ್ಲಿ, ಹೊರಗಡೆ ನೇಚರ್ ನಲ್ಲಿ ಯಾವ ಯಾವ ಶಕ್ತಿಗಳಿದೆಯೋ ಅದನ್ನೆಲ್ಲ ನಿನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದೇ ಮುಕ್ತ ಸ್ಥಿತಿ. ಬ್ರಹ್ಮವಿದ ಆತ್ಮೋತಿ ಪರಂ. ತೈತ್ರಿಯ ಉಪನಿಷತ್ ಹೇಳುತ್ತೆ, ತದೇಶಾಭ್ಯುಕ್ತ ಬ್ರಹ್ಮವಿತ್ ಆಪ್ನೋತಿ. ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಈ ಸ್ಥಿತಿ ಬ್ರಹ್ಮವಿತ್. ಅವನಿಗೇನ್ ಪ್ರಯೋಜನ? ಬ್ರಹ್ಮವಿತ್ ಆಗೋದ್ರ ಪ್ರಯೋಜನ ಏನು?
ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ. ಆ ವಿಷಯದಲ್ಲಿ ಹೀಗೆ ಹೇಳಲಾಗಿದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಇದು ಪಾಯಿಂಟ್. ಅವನ ಎಲ್ಲ ಆಸೆಗಳು ಇನ್ನು ಮುಂದೆ ನೆರವೇರುತ್ತವೆ. ನೋಡಿ ನಮ್ದು ಎಂತ ಮಿಸರಬಲ್ ಲೈಫ್. ಎಷ್ಟು ಆಸೆಗಳು ನಮ್ದು ನೆರವೇರಿದೆ. ಲೈಫ್ ನಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಕಾಂಪ್ರಮೈಸ್. ಇಂಥ ಮನೆ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಯಾವುದೋ ಮನೆ ಕಟ್ಕೊಳ್ಳೋದು ಕಾಂಪ್ರಮೈಸ್. ಇಂಥವನು ಸಿಗಬೇಕಾಗಿತ್ತು, ಸಿಗಲಿಲ್ಲ, ಕಾಂಪ್ರಮೈಸ್. ಇಂಥವಳು ಸಿಗಬೇಕಿತ್ತು, ಸಿಗ್ಲಿಲ್ಲ.